ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಡಾಕ್ಟರ್ ಮನೋರಮಾ BN, ನೂಪುರ ಭ್ರಮರಿ IKS ಸೆಂಟರ್ನಿಂದ. ನಿನ್ನೆ ನಾನು ಕೌತ್ವ ಅಥವಾ ಕೌತ ಅನ್ನುವಂತಹ ಒಂದು ನೃತ್ಯ ಬಂಧದ ಬಗ್ಗೆ ಪಾಠವನ್ನ ಆರಂಭ ಮಾಡಿದ್ದೆ. ಅದು ಮುಖ್ಯವಾಗಿ ಜೂನಿಯರ್ ಮತ್ತು ಸೀನಿಯರ್ ಹಂತದ ವಿದ್ಯಾರ್ಥಿಗಳನ್ನ ಗಮನ ಹರಿಸ್ಕೊಂಡಂತೆ ಆ ಪಾಠ ಇತ್ತು. ಇವತ್ತು ಇದು ವಿದ್ವತ್ ಮತ್ತು ವಿದ್ವತ್ತಿನ ನಂತರದ ಹಂತಗಳಲ್ಲಿ ಬರುವಂತಹ ಪದವಿ ಆಗಿರ್ಬೋದು, ಸ್ನಾತಕೋತ್ತರ ಪದವಿ ಆಗಿರ್ಬೋದು, ಅಥವಾ ಮತ್ತೊಂದಷ್ಟು ಅಧ್ಯಯನ ಸಂಬಂಧಿತವಾಗಿ ಈ ಪಾಠಗಳಿರುತ್ತೆ. ತುಂಬಾ ದೀರ್ಘವಾಗೂ ಇರುತ್ತೆ. ಯಾಕೆಂತಂದ್ರೆ ಕೌತ್ವದ ಬಗ್ಗೆ ಅಷ್ಟು ಹೇಳಲಿಕ್ಕಿದೆ. ಸಾಧ್ಯವಾದಷ್ಟು ನೀವು ನೋಟ್ಸ್ಗಳನ್ನ ಮಾಡ್ಕೊಳ್ಳಿ. ಮತ್ತು ಹೆಚ್ಚಿನ ವಿವರಗಳಿಗೆ ನನ್ನ ನೃತ್ಯ ಮಾರ್ಗಮುಖರ ಪುಸ್ತಕವನ್ನು ಪರಿಶೀಲಿಸಬಹುದು. ಹಾಗೇನೆ ಕೌತ್ವದ ರಚನೆಯ ಸುಳುಹುಗಳ ಬಗ್ಗೆ ಮತ್ತು ಒಂದಷ್ಟು ಕೌತುಗಳನ್ನು ಕೂಡ ನಾನು ಬರೆದಿದ್ದೇನೆ. ಅದ್ರ ಬಗ್ಗೆ ತಿಳಿಬೇಕು ಅಂತಂದ್ರೆ ನೀವು ನನ್ನ ತಾಲಾಂತರಂಗ ನರ್ಮ ನಟುವಾಂಗ ಅನ್ನುವಂತಹ ಪುಸ್ತಕವನ್ನು ಕೂಡ ಪರಿಶೀಲಿಸಬಹುದು. ಇದೆಲ್ಲವೂ ಕೂಡ ನಮ್ಮ ನೂಪುರ ಭ್ರಮರಿಯ ಪ್ರಕಟಣೆಗಳೇ ಆಗಿವೆ. ಈ ತಾಲಾಂತರಂಗ ನರ್ಮ ನಟುವಾಂಗ ಪುಸ್ತಕದಲ್ಲಿ ನಟುವಾಂಗದ ಕುರಿತಾಗಿಯೂ ಕೂಡ ಬಹಳಷ್ಟು ವಿಷಯಗಳು ಮುದ್ರಿತವಾಗಿದೆ. ಹಾಗಾಗಿ ಈ ಎರಡು ಪುಸ್ತಕಗಳಲ್ಲೂ ಕೂಡ ನೀವು ನೋಟ್ಸ್ ಗಳನ್ನು ಮಾಡ್ಕೊಳ್ಬಹುದು. ಸರಿ, ಕೌತುಕದ ಬಗ್ಗೆ ಪಾಠಕ್ಕೆ ಬರೋಣವಾ? ಕೌತುಕ ಅಂತ ಕೇಳಿದೀರಾ? ಕೌತುಕ ಅಂತಂದ್ರೇನು? ಆಶ್ಚರ್ಯ ಅಂತ ನಾವು ಅಂದ್ಕೊಳ್ತೀವಲ್ವಾ? ಕೌತುಕ ಅಂತಂದ್ರೆ ಕನ್ನಡದಲ್ಲಿ ಆಶ್ಚರ್ಯ ಅಂತಲೇ ನಮಗ ಅನಿಸಬಹುದು, ಆದ್ರೆ ಅದಕ್ಕೆ ಮಂಗಲ ಅನ್ನುವಂತಹ ಇನ್ನೊಂದು ಅರ್ಥವೂ ಇದೆ. ಸಂಸ್ಕೃತದಲ್ಲಿ ಹಲಾಯುಧ ಕೋಶ ಅಂತ ಒಂದು ಕೋಶ ಇದೆ. ಅದರಲ್ಲಿ ಕೌತುಕಂ ಅಂತ ಹೇಳಿ ಗೀತಾದಿ ಭೋಗ ಗೀತಾದಿ ಹಿ ಅಂತ ಅರ್ಥವನ್ನ ಕೊಟ್ಟಿದ್ದಾರೆ. ಹಾಗೆ ಅನೇಕಾರ್ಥ ಸಂಗ್ರಹ ಅನ್ನುವಂತಹ ಕೋಶದಲ್ಲಿ ಗೀತಾದವು ಅಂತ ಕೊಟ್ಟಿದ್ದಾರೆ. ಹಾಗೇನೆ ಅಭಿಧಾನ ರತ್ನಮಾಲಾ ಅನ್ನುವಂತಹ ಒಂದು ಕೋಶದಲ್ಲಿ ವಿನೋದ ಅನ್ನುವಂತಹ ಅರ್ಥ ಕೊಟ್ಟಿದ್ದಾರೆ. BS ಆಪ್ಟೆ ಅವರದ್ದು ಸಂಸ್ಕೃತ ಮತ್ತು ಹಿಂದಿ ಕೋಶ ಇದೆ. ಅದರಲ್ಲಿ ಕೌತುಕ ಅಥವಾ ಕೌತ ಅನ್ನೋದಕ್ಕೆ ನೃತ್ಯ ಮತ್ತು ಗೀತ ಅನ್ನುವಂತಹ ಅರ್ಥಗಳಿದೆ. ಮಾನಿಯರ್ ವಿಲಿಯಮ್ಸ್ ತುಂಬಾ ಪ್ರಸಿದ್ಧವಾದಂತಹ ಕೋಶ ರಚನಾಕಾರ, ಅವರದಲ್ಲೂ ಕೂಡ ಡ್ಯಾನ್ಸ್ ಸಾಂಗ್ ಅನ್ನುವಂತಹ ಅರ್ಥ ಇದೆ. ಇನ್ನು ಅಮರಕೋಶದಲ್ಲೂ ಕೂಡ ಅಮರಸಿಂಹ ಕೌತವನ್ನ ನೇರವಾಗಿ ಸಂಗೀತ ನೃತ್ಯವೆಂಬಂತಹ ಅರ್ಥದಲ್ಲಿ ಕೌತುಕವಾಗಿ ಅದನ್ನು ಬಳಸಿದ್ದಾನೆ. ಹಾಗೇನೆ ವಿಲಾಸ ಬಿಭೋಕಂ ಲಲಿತಂ ತಥಾ ಅನ್ನುವಂತಹ ಅರ್ಥ ವಿವರಣೆಗಳು ಕೂಡ ಸಿಗುತ್ತೆ. ಒಟ್ನಲ್ಲಿ ಕೌತುಕ ಅಂತಂದ್ರೆ ಮಂಗಲ ಅನ್ನೋದು ಅರ್ಥ. ಹಾಗೇನೆ ಕೌತ ಅಂತಂದ್ರೆ ಸಂಗೀತ ಅನ್ನುವಂತಹ ದೊಡ್ಡ ವ್ಯಾಪ್ತಿಯಲ್ಲಿರುವಂತಹ ಗೀತ, ವಾದ್ಯ, ನರ್ತನಗಳಿಗೆ ಸಂಬಂಧಿಸಿರುವಂತಹ ಪ್ರಬಂಧ, ಕಂಪೋಸಿಷನ್ ಅನ್ನೋದು ಕೂಡ ಅರ್ಥ. ಇದು ಬಹಳ ದೊಡ್ಡದಾದಂತಹ ವ್ಯಾಪ್ತಿಯನ್ನುಳ್ಳಂತಹ ವಾದ್ಯ ಪ್ರಬಂಧಗಳ ಸಾಲಿಗೆ ಸೇರಿರುವಂತಹ ಪ್ರಾಚೀನವಾದಂತಹ ಪ್ರಬಂಧ. ತುಂಬಾ ಹಳೆಯದಾದಂತಹ ಇತಿಹಾಸ ಇದಕ್ಕಿದೆ. ಅದಾದ್ಮೇಲೆ ಗೇಯ ಪ್ರಬಂಧವಾಗಿ ಇದು ತನ್ನ ರೂಪವನ್ನ ಪ್ರಸಿದ್ಧವಾಗ್ತಾ ಅದು ಬದಲಾಯಿಸ್ಕೊಳ್ತು. ಹಾಗೆ ನೃತ್ಯ ಪ್ರಬಂಧವಾಗೂ ಕೂಡ ಅದು ಬದಲಾದದ್ದನ್ನ ನಾವು ಕಾಣಬಹುದು. ಹಾಗೆ ನೋಡ್ಬೇಕಾದ್ರೆ ಕೌತವು 43 ವಾದ್ಯ ಪ್ರಬಂಧದ ಬಗೆಗಳಲ್ಲಿ ಕವಿತಾ ಅನ್ನುವಂತಹ ಜಾತಿಗೆ ಸೇರಿರುವಂತಹ ಒಂದು ವಾದ್ಯ ಪ್ರಬಂಧ ಅಂತ ನಮಗೆ ಸಂಗೀತ ರತ್ನಾಕರವೇ ಮೊದಲಾದಂತಹ ಹಲವು ಗ್ರಂಥಗಳಿಂದ ನಮಗೆ ತಿಳಿದು ಬರುತ್ತೆ. ಇದಕ್ಕೆ ಅವಚ್ಛೇದ ಅನ್ನುವಂತಹ ಹೆಸರು ಇತ್ತು ಅನ್ನೋದು ಕೂಡ ಗೊತ್ತಾಗುತ್ತೆ. ಮತ್ತೆ ಇಂತಿಂತ ಪಾಠ ಅಂತಂದ್ರೆ ನಾ ಹೇಳದ್ನಲ್ಲ, ಪಾಠಾಕ್ಷರ, ಸೊಲ್ಕಟ್ಟು, ಕತ್ಕಾರ, ಇಂತಿಂತ ಪಾಠಗಳೇ ಇರಬೇಕು. ಹಾಗೆ ರಚನೆಗೊಂಡು 2 ಬಾರಿ ಮೊದಲ ಅರ್ಧ, ಪ್ರಥಮಾರ್ಧವನ್ನ ದ್ವಿತೀಯಾರ್ಧವನ್ನ ಹಾಡ್ಬೇಕು ಅಂತಲೂ ಕೂಡ ನಿಯಮಾವಳಿಗಳೆಲ್ಲ ಇದೆ. ಸಂಸ್ಕೃತದ ಕವಿತ್ವಂ ಅಥವಾ ಕವಿತಾ ಅನ್ನುವಂತಹ ಪದದ ಜನ್ಯ ಕೌತ ಅಂತ ವಿದ್ವಾಂಸರು ಅಭಿಪ್ರಾಯ ಮಾಡೋದು ಈ ಕಾರಣಕ್ಕೇನೆ. ಯಾಕೆಂತಂದ್ರೆ ಕವಿತಾ ಅನ್ನುವಂತಹ ಜಾತಿಗೆ ಸೇರಿರುವಂತಹ ಒಂದು ವಾದ್ಯ ಪ್ರಬಂಧ. ಇದಕ್ಕೂ ಕವಿತೆಗೂ ಏನು ಸಂಬಂಧ ಇಲ್ಲ, ಆಯ್ತಾ? ಈ ಹೊತ್ತಿಗೆ ಕವಿತೆ, ಕಾವ್ಯ ಅನ್ನೋ ಹೆಸರಿನಲ್ಲಿ ನಾವು ಸಾಹಿತ್ಯದ ರಚನೆಗಳನ್ನೆಲ್ಲ ಬೇರೆ ಬೇರೆ ಥರದಲ್ಲಿ ಕಾಣ್ತೀವಲ್ವಾ? ಆ ಥರದ ಫಾರ್ಮ್ಯಾಟ್ ಅಲ್ಲ, ಇದಕ್ಕೆ ಬೇರೆ ಥರದ ಫಾರ್ಮ್ಯಾಟ್ ಇದೆ. ಕವಿತಾ ಅನ್ನುವಂತಹ ಒಂದು ವಾದ್ಯ ಪ್ರಬಂಧ, ವಾದ್ಯದಲ್ಲಿ ನುಡಿಸುವುದರ ಮೂಲಕವಾಗಿ ಬರ್ತಾ ಇದ್ದಂತಹ ಒಂದು ಕಂಪೋಸಿಷನ್ ಅಂತ ನಮ್ಗೆ ಗೊತ್ತಾಗತ್ತೆ. ಎಷ್ಟೋ ಲಕ್ಷಣ ಗ್ರಂಥಗಳು ಇದ್ರ ಬಗ್ಗೆ ಮಾತಾಡತ್ತೆ. ಅದರಲ್ಲಿ ಮುಖ್ಯವಾಗಿ ಅದು ನರ್ತನ ಪ್ರಬಂಧವಾಗಿ ಬದಲಾಗ್ತಾ ಬಂದ ಸ್ವರೂಪದಲ್ಲಿ ನಂದಿಕೇಶ್ವರನ ಭರತಾರಣವ ಅನ್ನುವಂತಹ ಗ್ರಂಥ ಮುಖ್ಯವಾಗಿ ಮಾತಾಡತ್ತೆ. ಅದರ ಲಕ್ಷಣವನ್ನ ಹೇಳ್ಬೇಕು ಅಂತಂದ್ರೆ
ಯತ್ಕಿಂಚಿತಾಲ ಸಂಬದ್ಧಂ ದೇವತಾ ವಿಷಯಾತ್ಮಕಂ ವಿಚಿತ್ರಪಾಠ ಸಂಯುಕ್ತಂ ಶಬ್ದಾರ್ಥೈರೂಪಶೋಭಿತಂ ದೇಶೀ ಭಾಷಾ ಸಹಿತ ಕಿಂತಾಂತಂ ಕೌತಮುಚ್ಯತೆ ಅಂತ ಹೇಳುತ್ತೆ. ಅಂದ್ರೆ ಏನು? ಯಾವುದಾದ್ರೂ ಒಂದು ತಾಳದಲ್ಲಿ ದೇವತೆಗಳ ಸ್ತುತಿಯು, ನೆನ್ನೆನೆ ಹೇಳದ್ನಲ್ಲ, ವಿಚಿತ್ರವಾಗಿರುವಂತಹ ತತ್ಕಾರಗಳಿಂದ, ಪಾಠಾಕ್ಷರಗಳಿಂದ ಕೂಡಿ ಶಬ್ದಾರ್ಥ ರೂಪ, ಇದು ಏನು ಪದಾರ್ಥಾಭಿನಯದ ಏನು ನಮ್ಗೆ ಮಾಡೋದಕ್ಕೆ ಅನುಕೂಲ ಆಗ್ಬೇಕೋ ಅದಕ್ಕೆ ತಕ್ಕಂತಹ ಸಾಹಿತ್ಯವನ್ನ ಒಳಗೊಂಡು ಯಾವ ನಮ್ಮ ಏನು ಪ್ರೀತಿ ಪಾತ್ರನಾದಂತಹ ದೇವರಿರ್ತಾನೋ ಆ ದೇವನ ಮೇಲೆ ಸ್ತುತಿ ವಾಕ್ಯಗಳಿರುವುದೇ ಕೌತ ಅಂತ ಹೆಸರು. ಇದು ದೇಶಿ ಭಾಷೆಗಳಲ್ಲೂ ಇರಬಹುದು, ಸಂಸ್ಕೃತ ಮಾತ್ರ ಅಲ್ಲ, ಬೇರೆ ಬೇರೆ ಭಾಷೆಗಳಲ್ಲೂ ಇರಬಹುದು ಅಂತ ನಂದಿಕೇಶ್ವರ ಹೇಳ್ತಾನೆ. ದೇಶಿ ಭಾಷಾ ಸಹಿತ ಅಂತ ಅಂತಾನೆ. ಹಾಗೆಯಾಗಿನೇ ಈ ಹೊತ್ತಿಗೂ ಕೂಡ ಬೇರೆ ಬೇರೆ ರಾಗ, ತಾಳ, ಜೊತೆಗೇನೆ ಭಾಷೆಯ ಕಟ್ಟುಪಾಡು, ರೀತಿ ರಿವಾಜುನು ಇಲ್ದೇನೆ ಎಲ್ಲಾ ತರದ ದ್ರಾವಿಡ ಭಾಷೆಗಳಲ್ಲೂ, ಆಂಧ್ರದ ತೆಲುಗು ಆಗಿರ್ಬೋದು, ಕರ್ನಾಟಕದ ಕನ್ನಡ ಆಗಿರ್ಬೋದು, ತಮಿಳುನಾಡಿನ ತಮಿಳ್ ಆಗಿರ್ಬೋದು, ಮಹಾರಾಷ್ಟ್ರದಲ್ಲೂ ಕೂಡ ಕೌತಗಳಿದೆ. ಹಾಗೇನೆ ಒಡಿಸ್ಸಿಯ ವ್ಯಾಪ್ತಿಯ ಒಡಿಶಾ ರಾಜ್ಯದಲ್ಲೂ ಕೌತಗಳಿದೆ. ಹಿಂದಿಯಲ್ಲೂ ಕೂಡ ಕೌತಗಳಿರೋದನ್ನ ನಾವು ಕಾಣಬಹುದು. ಇದಷ್ಟೇ ಅಲ್ಲದೇನೆ ನಂದಿಕೇಶ್ವರ ಇನ್ನೊಂದಷ್ಟು ಲಕ್ಷಣಗಳನ್ನ ಹೇಳ್ತಾನೆ. ಕ ಉ ತ ಅನ್ನುವಂತಹ 3 ಅಕ್ಷರಗಳಿಂದ ಉಂಟಾದಂತಹ ಶಬ್ದವೇ ಕೌತ. ನಾವ್ ಈ ಹೊತ್ತಿಗೆ ಕೌತ್ವ ಅಂತ ಮಾಡ್ಕೊಂಡ್ಬಿಟ್ಟಿದೀವಿ, ಕೌತ್ವಂ ಅಂತ ಮಾಡ್ಕೊಂಡಿದೀವಿ, ಕೌತುವ ಅಂತ ಮಾಡ್ಕೊಂಡಿದೀವಿ. ಇದೆಲ್ಲ ನಮ್ಮ ರೂಢಿ ಬಾಯಿ ಮಾತ್ನಲ್ಲಿ ಅಂತ ಹೇಳ್ತೀವಲ್ವಾ, ಹಾಗೆ ಬಂದಿರುವಂತ ಸಂಗತಿ. ಆದ್ರೆ ನಿಜವಾದಂತಹ ಶಬ್ದ ಏನು ಅಂತಂದ್ರೆ ಕೌತ ಅನ್ನುವಂತಹ 3 ಅಕ್ಷರಗಳಿಂದ ಬಂದಿರುವಂತಹ ಕೌತ. ಇದಕ್ಕೆ ನಂದಿಕೇಶ್ವರ ಮತ್ತಷ್ಟು ವಿಷಯಗಳನ್ನ ಬರಿತಾನೆ. ಹೇಗೆ ಅದು ಉದ್ಭವ ಆಯ್ತು? ಕಕಾರೆ ಕಂಜಭೂಭಾರ್ಯ ಉಕಾರೆ ವಿಷ್ಣುವಲ್ಲಭ. ಕಕಾರಕ್ಕೆ ಉಕಾರಕ್ಕೆ ಏನು ಅಂತ ಸಂಬಂಧ ಅಂತ. ತಕಾರೆ ಪಾರ್ವತಿ ಪ್ರೋಕ್ತ ಕೌತವರ್ಣಾದಿ ದೇವತಾ. ಕೌತದಲ್ಲಿರುವಂತಹ ಕೌತದ ವರ್ಣದ ಅಧಿದೇವತೆಗಳು ಯಾರು ಅಂತ ಕೇಳಿದ್ರೆ, ಕಕಾರದಲ್ಲಿ ಸರಸ್ವತಿ ಇರ್ತಾಳಂತೆ, ಉಕಾರದಲ್ಲಿ ಮಹಾಲಕ್ಷ್ಮಿ ಇರ್ತಾಳಂತೆ, ಟಕಾರದಲ್ಲಿ ಪಾರ್ವತಿಯರಿ ಪ್ರತಿಷ್ಠರಾಗಿದ್ದು ಕೌತದ ವರ್ಣದ ಮಹತ್ವ ಇದಾಗಿದೆ ಅಂತ ನಂದಿಕೇಶ್ವರ ಬರೀತಾನೆ. ನೋಡಿ ಎಷ್ಟು ದೊಡ್ಡ ಇತಿಹಾಸ ಇದೆ ಮತ್ತು ಎಷ್ಟು ಪೂಜ್ಯತೆ ಇದೆ. ಆ ಪೂಜ್ಯತೆಯನ್ನ ಗಮನಿಸ್ಕೊಂಡು ನಮಗೆ ಅದನ್ನ ಹೇಳ್ಕೊಡ್ಬೇಕು. ಅದೇ ಥರದಲ್ಲಿ ನಾವು ನರ್ತನದಲ್ಲೂ ಅದನ್ನ ಗಮನಿಸ್ಕೊಂಡೇ ಮಾಡ್ಬೇಕು. ಕಂಡು ಹಾಗೆಲ್ಲ ಮಾಡಕ್ ಆಗೋದಿಲ್ಲ ಕೌತವನ್ನ ಅಂತ ಗೊತ್ತಾಗತ್ತೆ. ಇದ್ರ ಜೊತೆಗೇನೆ ನಂದಿಕೇಶ್ವರನ ಒಂದು ಬರವಣಿಗೆ ಕ್ರಮದಲ್ಲಿ ಅವನು ಬೇರೆ ಬೇರೆ ಋಷಿ, ಅಧಿದೇವತೆ, ಹಾಗೇನೆ ವರ್ಣ ಅಂದ್ರೆ ಬಣ್ಣಗಳನ್ನೆಲ್ಲ ಹೇಳುವಂತಹ ಪ್ರಾಚೀನ ಒಂದು ಪರಂಪರೆಯನ್ನು ಅವನು ಅನುಸರಿಸ್ಕೊಂಡು ಬಂದಿದ್ದಾನೆ. ಅದ್ರ ಪ್ರಕಾರವಾಗಿ ಹೇಳೋದು ಅಂತಾದ್ರೆ, ಕಕಾರ ಶ್ವೇತವರ್ಣಂ ಸ್ಯಾದೌಕಾರೋ ರಕ್ತವರ್ಣಕಂ, ತಕಾರ ಶ್ಯಾಮವರ್ಣಂ ಸ್ಯಾದಿತ್ಯೇತದ್ ವರ್ಣಲಕ್ಷಣಂ ಅಂತ ಕೌತದ ವರ್ಣಲಕ್ಷಣವನ್ನ ಹೇಳ್ತಾನೆ. ಕಕಾರಕ್ಕೆ ಶ್ವೇತವರ್ಣ ಅಂದ್ರೆ ಬಿಳಿ, ಔಕಾರಕ್ಕೆ ಅಥವಾ ಉಕಾರಕ್ಕೆ ರಕ್ತವರ್ಣ ಅಂದ್ರೆ ಕೆಂಪು ಬಣ್ಣ, ತಕಾರಕ್ಕೆ ಶ್ಯಾಮವರ್ಣ. ಶ್ಯಾಮವರ್ಣ ಅಂತಂದ್ರೆ ನಿಮಗೆ ತಿಳಿ, ಇದು ಕಡು ಹಸಿರು ನೀಲಿ ಮಿಕ್ಸ್ ಆಗಿ ನಮ್ಮ ಈ ಏನು ಕಪ್ಪುಗಟ್ಟಿರುವ ಮೋಡದ ಸ್ವರೂಪದ ಬಣ್ಣ ಇದೆ ಅಲ್ಲ, ಅದನ್ನು ಶ್ಯಾಮವರ್ಣ ಅಂತ ಹೇಳ್ಬಿಟ್ಟು ನಂದಿಕೇಶ್ವರ ಅನ್ವಯಿಸಿದ್ದಾನೆ. ಇಷ್ಟು ಮಾತ್ರ ಅಲ್ಲ, ಭರತಶಾಸ್ತ್ರ ಅನ್ನುವಂತಹ ಇನ್ನೊಂದು ಗ್ರಂಥದಲ್ಲೂ ಕೂಡ ಪಾಠಾಕ್ಷರೇಣ ಸಂಯುಕ್ತಂ ದೇವತಾ ವಿಷಯಾತ್ಮಕಂ ನಾನಾರ್ಥ ಚಿತ್ರ ಸಂಯುಕ್ತಂ ಕಿಂತಾಂತಂ ಕೌತಮುಚ್ಯತೆ ಅಂತಲೂ ಕೂಡ ಬಹಳಷ್ಟು ಗ್ರಂಥಗಳು, ರಸಿಕಜನ ಮನೋಲ್ಲಾಸಿನ ಸಾರ ಸಂಗ್ರಹ ಭರತಶಾಸ್ತ್ರಮೂ ಆಗಿರ್ಲಿ, ಅಥವಾ ಭರತಕಲ್ಪಲತಾ ಮಂಜರಿ ಆಗಿರ್ಲಿ, ಭರತಶಾಸ್ತ್ರ ಸಂಗ್ರಹ ಆಗಿರ್ಲಿ, ಹೀಗೆ ಸುಮಾರು ಗ್ರಂಥಗಳು ಕೌತದ ಬಗ್ಗೆ ಲಕ್ಷಣವನ್ನ ನಂದಿಕೇಶ್ವರನ ಪರಂಪರೆಯನ್ನ ಅನುಸರಿಸಿಯೇ ಕೊಡುತ್ತೆ. ಪಟಾಕ್ಷರ ಸಹಿತವಾಗಿ, ದೇವತಾ ವಿಷಯಾತ್ಮಕವಾಗಿ, ನಾನಾರ್ಥ ಚಿತ್ರ ಅಂತಂದ್ರೆ ಕೈಯಲ್ಲಿ ಬಿಡಿಸೋ ಚಿತ್ರ ಅಲ್ಲ, ಬದಲಾಗಿ ವಿಚಿತ್ರವಾಗಿರುವಂತಹ ವರ್ಣಗಳನ್ನ ಹೊಂದಿದ್ದು, ಬೇರೆ ಬೇರೆ ರೀತಿಯ ವಾದ್ಯಗಳನ್ನ ನುಡಿಸೋದು ಕೂಡ ಇದಕ್ಕೆ ಸಂಬಂಧಪಟ್ಟಿದೆ. ಹಾಗಾಗಿ ನಾನಾರ್ಥ ಚಿತ್ರಗಳನ್ನ ಬೇರೆ ಬೇರೆ ರೀತಿಯಲ್ಲಿ ನಾವು ಸ್ತುತಿಸಲ್ಪಟ್ಟು ಅದನ್ನ ಒಳಗೊಂಡಿರುವಂತಹ ಏನು ಕಿಂತದಿಂದ ಎಂಡಾಗುವಂತಹ ಸ್ವರೂಪವೇ ಕೌತ ಅಂತ ನಮ್ಗೆ ಗೊತ್ತಾಗತ್ತೆ. ಹಾಗಾಗಿ ಕೌತಕ್ಕೆ ಬಹಳ ಪ್ರಾಚೀನವಾದಂತಹ ಶಾಸ್ತ್ರ ಲಕ್ಷಣ ಪರಂಪರೆ ಇರೋದನ್ನ ನಾವು ಗಮನಿಸಬಹುದು. ಇದನ್ನ ನಾನು ನನ್ನ
ನೃತ್ಯ ಮಾರ್ಗ ಮುಖರ ಪುಸ್ತಕ, ಹಾಗೇನೆ ನನ್ನ ಇನ್ನೊಂದು ಪುಸ್ತಕ ತಾಲಾಂತರಂಗ ನರ್ಮ ನಟವಾಂಗ. ಇದು ಕರ್ನಾಟಕದ ಮೊದಲ ನಟವಾಂಗ ಪುಸ್ತಕವೂ ಹೌದು. ತಾಳದ ಬಗ್ಗೆ ಹಾಗೇನೆ ನಟವಾಂಗದ ಬಗ್ಗೆ ಪೂರ್ಣ ಪರಿಚಯ ಇದೆ. ಇದರಲ್ಲೂ ಕೂಡ ಕೌತುಕವನ್ನ ಹೇಳಿದ್ದೇನೆ. ಯಾಕೆ ಹೇಳಿದ್ದೇನೆ ಅಂತ ಮುಂದೆ ಗೊತ್ತಾಗತ್ತೆ ನೋಡಿ. ಈ ನಟವಾಂಗದಲ್ಲಿ ಕೌತುವನ್ನ ಯಾಕೆ ಹೇಳಿದ್ರು ಇವರು ಅಂತ ನಿಮ್ಗೆ ಇನ್ನು ಮುಂದೆ ಗೊತ್ತಾಗತ್ತೆ. ಸರಿ, ಅಲ್ಲಿ ಇರ್ಲಿ. ಈಗ ನಾವು ಮುಂದಕ್ಕೆ ಹೋಗೋಣ. ಇದಲ್ಲದೆ ಕೌತುವನ್ನ ಇನ್ಯಾವ ಗ್ರಂಥಗಳಲ್ಲಿ ಉಲ್ಲೇಖ ಮಾಡ್ತಾರೆ ಅಂತಂದ್ರೆ, ನಾನು ಈಗಾಗ್ಲೇ ಹೇಳ್ತಾ ಬಂದಿದ್ದೀನಿ, ನಮ್ಮ ಎಷ್ಟೋ ನೃತ್ಯ ಪದ್ಧತಿಗಳಿಗೆ ಆಶ್ರಯವಾಗಿ ಒಂದಷ್ಟು ರಂಗಭೂಮಿಯ ಪರಂಪರೆಗಳಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಂದಿರುವಂತಹ ಒಂದಷ್ಟು ಗ್ರಂಥಗಳಿದೆ. ಅದರಲ್ಲಿ ನಿರೂಪಣ, ಶರಭೋಜಿ ರಾಜ, 2ನೇ ಶರಭೋಜಿ ರಾಜ, ಮರಾಠ ದೊರೆ, ತಂಜಾವೂರನ್ನ ಆಳ್ತಾ ಇದ್ದವನು. ಅವನು ಬರೆದಿದ್ದಂತಹ ನಿರೂಪಣಗಳು ಅಥವಾ ಕೊರ್ವ್ಯಾಚೆ ಸಾಹಿತ್ಯಾಸೆ ಜಿನಸ್ ಅನ್ನುವಂತಹ ಏಕಾರ್ಥ, ಏಕರಾಗ, ಏಕತಾಳಗಳಲ್ಲಿ ಗಮನಿಸ್ಕೊಂಡು ಬರೆದಿದ್ದಂತಹ ನಿರೂಪಣಗಳು. ಒಟ್ಟು 18 ನೃತ್ಯ ಬಂಧಗಳು ಒಂದು ನಿರೂಪಣದಲ್ಲಿ ಇರ್ತಿದ್ವು. ಆ 18 ನೃತ್ಯ ಬಂಧಗಳಲ್ಲಿ ಕೊನೆಯ ನೃತ್ಯ ಬಂಧ ಯಾವುದು? ಮಂಗಳ ಅಂತ ಇರ್ತಿತ್ತು. ಅದಕ್ಕಿಂತ ಮುಂಚಿನದ್ದು ಅಂದ್ರೆ 17ನೆಯ ನೃತ್ಯ ಬಂಧವಾಗಿ ಕೌತವನ್ನ ನರ್ತಿಸ್ತಾ ಇದ್ರು. ವಿಚಿತ್ರ ಅಂತ ಅನ್ಸುತ್ತಲ್ವಾ? ನಾವೆಲ್ಲ ಈ ಹೊತ್ತಿಗೆ ಪೂರ್ವಾಂಗದ ನರ್ತನ ಪದ್ಧತಿಯಾಗಿ ರೂಢಿಸ್ಕೊಂಡಿದ್ದೀವಿ. ಅಲರಿಪ್ಪು ಆದ ನಂತರ ಎಲ್ಲಾದ್ರೂ ನಾವಿದನ್ನ ಗಮನಿಸ್ಕೊಂಡು ನರ್ತಿಸ್ತಾ ಇದ್ದೀವಿ. ತಂಜಾವೂರು ಸಹೋದರರು ನಿರ್ಣಯಿಸಿದ ಕಚೇರಿ ಪದ್ಧತಿ ಒಳಗಡೆ ಇಲ್ಲದೆ ಹೋದ್ರೂ ಕೂಡ ಸಾಮಾನ್ಯವಾಗಿ ಈ ಕೌತವನ್ನ ಪೂರ್ವಾಂಗದ ನರ್ತನ ಕ್ರಮವಾಗಿ ಭರತನಾಟ್ಯದಲ್ಲಿ ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಆದ್ರೆ ಇವನು ಹೇಳ್ತಾ ಇರೋದು, ಶರಭೋಜಿ ಹೇಳ್ತಾ ಇರೋದು ಕೊನೆಗಿಂತ ಸ್ವಲ್ಪ ಮುಂಚೆ. ಒಟ್ನಲ್ಲಿ ಸ್ತುತಿ ಅಲ್ವಾ ದೇವರದ್ದು, ಮುಂಚೆನೂ ಮಾಡಬಹುದು, ನಂತರದಲ್ಲೂ ಮಾಡಬಹುದು. ಒಟ್ನಲ್ಲಿ 17ನೆಯ ನರ್ತನವಾಗಿ, ಅದು ಕೂಡ ಏನು ತಿಲ್ಲಾನದ ನಂತರ ಶ್ಲೋಕವರ್ಣ ಎಲ್ಲ ಮುಗಿಸಿ ಮತ್ತೆ ಬರೋದು ಕೌತ. ಅಂತಹ ಒಂದು ಪದ್ಧತಿ ಇತ್ತು ಅಂತ ನಮಗೆ ಗೊತ್ತಾಗತ್ತೆ. ಅಂದ್ರೆ ರಾಜಾಶ್ರಯವಾದಂತಹ ನೃತ್ಯ ಪದ್ಧತಿ ಅಥವಾ ನಾಟ್ಯ ಪದ್ಧತಿನಲ್ಲೂ ಕೂಡ ಕೌತಗಳ ಬಳಕೆ ಇತ್ತು ಅಂತ ಗೊತ್ತಾಯ್ತು ಅಲ್ವಾ? ಇನ್ನು ದೇವದಾಸಿ ಪದ್ಧತಿನಲ್ಲಿ ಹೇಗ್ ಬಂತು ಅಂತ ನಾವು ತಿಳ್ಕೊಳ್ಳೋಣ. ಮುಖ್ಯವಾಗಿ ನಾವು ಕೌತಗಳದ್ದು ಇತಿಹಾಸವನ್ನ ಗಮನಿಸ್ತಾ ಹೋದ ಹಾಗೇನೆ ನಮಗೆ ಪ್ರಮುಖವಾಗಿ ಕಂಡು ಬರುವಂತಹ ಕೌತ್ವ ಯಾವುದು ಅಂತಂದ್ರೆ ನವಸಂಧಿ ಕೌತುಗಳು. ನಾನು ನಿನ್ನೆನೂ ಕೂಡ ಹೇಳಿದೆ, 9 ದಿಕ್ಕುಗಳ ಅಧಿದೇವತೆಗಳಾಗಿರುವಂತಹ ದಿಕ್ಪಾಲಕರನ್ನು ಗಮನಿಸ್ಕೊಂಡು ಬ್ರಹ್ಮನನ್ನು ಗಮನಿಸ್ಕೊಂಡು ಮಾಡಿರುವಂತಹ ನವಸಂಧಿ ಕೌತ್ವಗಳು. ಸಂಧಿ ಅಂತಂದ್ರೆ ಏನು? ಇಲ್ಲಿ ಏನಂತೀರಾ? ಒಂದು ಸಂಧಿ ಕಾಲ ಅಂತಂದ್ರೆ ಏನು? ಒಂದ್ರಿಂದ ಇನ್ನೊಂದು ವಿಷಯಕ್ಕೆ ಶಿಫ್ಟ್ ಆಗುವಂತ ಕಾಲ ಅನ್ನೋದು ಅರ್ಥ ಇದೆ. ಅಥವಾ 2 ದಾರಿ ಮಧ್ಯದಲ್ಲಿ ಹೋಗ್ತಾ ಇದ್ರೆ ಅಂತರ ಪ್ರದೇಶ ಅಂತ ನಾವು ಕರಿತೀವಲ್ವಾ, ಅದನ್ನು ಕೂಡ ಸಂಧಿ ಅಂತ ಕರೀತಾರೆ. ಬಿಕ್ಕಟ್ಟಾಗಿರುವಂತಹ ಒಂದು ಡಿವಿಯೇಷನ್ ಕೊಡುವಂತಹ ಪ್ರದೇಶ. ಅದಲ್ಲದೇನೂ ಕೂಡ ಇಲ್ಲಿ ಸಂಧಿ ಅಂತಂದ್ರೆ ದಿಕ್ಪಾಲಕರಿಗೆ ಅನ್ವಯವಾಗುವ ಥರದಲ್ಲಿ ದಿಕ್ಕುಗಳು ಅಂತ. ಯಾಕೆಂತಂದ್ರೆ ದೇವಸ್ಥಾನದ ಪ್ರಾಂಗಣದ ಸುತ್ತನೂ ಕೂಡ ಯಾವ್ಯಾವ ದಿಕ್ಕು ಅಂತ ಇರುತ್ತಲ್ಲ, ಅಲ್ಲಲ್ಲಿ ಸಂಧಿಗಳನ್ನ ಗುರುತು ಮಾಡಿಟ್ಟಿರ್ತಾರೆ. ಆ ಬಿಕ್ಕಟ್ಟಾದ ಪ್ರದೇಶಗಳನ್ನ ಗುರುತು ಇಟ್ಟಿರ್ತಾರೆ ಅಥವಾ ಅಂತರ ಪ್ರದೇಶಗಳನ್ನ ಗುರುತು ಮಾಡಿಟ್ಟಿರ್ತಾರೆ. ಅಲ್ಲಿ ನಿಂತು ಈ ನವಸಂಧಿ ಕೌತುಗಳನ್ನ ದೇವದಾಸಿಯರು ನರ್ತನ ಮಾಡ್ತಾ ಇದ್ರು ಹಿಮ್ಮೇಳಕ್ ತಕ್ಕ ಹಾಗೆ. ಅದು ಕೂಡ ದೇವರ ಮೆರವಣಿಗೆ, ಸುಮ್ನೆ ಅಲ್ಲ, ದೇವರ ಮೆರವಣಿಗೆ ಆ ಪ್ರಾಂಗಣದ ಸುತ್ತ ಬರ್ಬೇಕಾದ್ರೆ, ಅಂದ್ರೆ ಗರ್ಭಗುಡಿಯ ಸುತ್ತ ಪ್ರದಕ್ಷಿಣೆಯನ್ನ ಹಾಕ್ತಾ ಬರ್ಬೇಕಾದ್ರೆ 9 ದಿಕ್ಕುಗಳ ಎಡೆಗೂ ಕೂಡ ನಿಂತು ಆಯಾಯ ದಿಕ್ಪಾಲಕರಿಗೆ ನಮಿಸುತ್ತಾ ನರ್ತಿಸೋದು ಪರಿಪಾಠ ಆಗಿತ್ತು ಅಂತ ಗೊತ್ತಾಗತ್ತೆ. ಆದ್ರೆ ಈ ನವಸಂಧಿ ಕೌತುಗಳು ನಿರೂಪಣಗಳಲ್ಲಿರ್ಲಿಲ್ಲ. ಸಾಮಾನ್ಯವಾಗಿ ನವಸಂಧಿ ಕೌತುದ ಕಾಲ, ನಿರೂಪಣಗಳ ಕಾಲ 2 ಹತ್ರವೇ ಇದೆ. ಆದ್ರೂ ಕೂಡ ನವಸಂಧಿ ಕೌತುಗಳ ವಿಚಾರ ನಿರೂಪಣಗಳಲ್ಲಿ ಕಂಡು ಬರಲ್ಲ, ಶರಭೋಜಿ ಬರೆದಿದ್ದು. ಬದಲಾಗಿ ಅಲ್ಲಿ ಏನು ಕಥಾವಸ್ತು ಇರ್ತಿತ್ತೋ ಒಂದೊಂದು ನಿರೂಪಣಗಳಿಗೂ ಅದನ್ನ ಅನುಸರಿಸಿ ಕೌತ ಇದ್ದದ್ದು ಕಂಡು ಬರುತ್ತೆ. ಉದಾಹರಣೆಗೆ ಉಮಾಮಹೇಶ್ವರ ಪರಿಣಯ ಅನ್ನುವಂತಹ ರೀತಿಗೌಳರಾಗ ಆದಿತಾಳದಲ್ಲಿರುವಂತಹ ನಿರೂಪಣ, ಮೊದಲನೇ ನಿರೂಪಣದಲ್ಲಿ ಕೌತ ಹೇಗಿತ್ತು ಅಂತ ನೋಡ್ಕೊಂಬರೋಣ. ನವಸಂಧಿ ಕೌತ ಆದ್ರೂ ಕೇಳಿರ್ತೀರ, ನಿರೂಪಣದ ಕೌತವನ್ನ ನೀವು ಕೇಳಿರೋ ಸಾಧ್ಯತೆ ಇಲ್ಲ. ಸುಮ್ಮನೆ ಓದ್ತೀನಿ, ಕೇಳೋಣ ಅಲ್ವಾ? ಈಗ ಕ ಊತಂ ಮೊದಲು ಶಬ್ದ ಅಂತ ಶುರುವಾಗತ್ತೆ, ಅದಾದ್ಮೇಲೆ ಸಾಹಿತ್ಯ ಅಂತ ಶುರುವಾಗತ್ತೆ. ತರಿ ಕಿಢು ಝೋಂತ ಝಗ್ಗ ತರಿ ಕಿಟ್ಟ ತಕ್ಕ ತಕ್ಕ ನಕ್ಕ ತಕ್ಕ ಜಗ್ಗ ತರಿ ಕಿಟ್ಟ ಧಿಮಿ ಟಕ್ಕ ನಕ್ಕ ಝಂತರಿ ಕಿಟ ತದ್ಧಣಾಕು ಝೇ ಕಿಣ್ಣ ನಕ್ಕ ಝಂ ಕಿಣ್ಣ ನಕ್ಕ ಝಂ
ಕಿಣ ಝಣ್ಣಕ ಝಂಕಿಣ ಝಣಕ ಜ ನಕ ಝಕು ಕುಂದ ತಕ್ಕ ಧೆತ್ತಾದತ್ತ. ಇದಿಷ್ಟು ಶಬ್ದ. ಅದಾದ್ಮೇಲೆ ಸಾಹಿತ್ಯ ಬರುತ್ತೆ. ನೋಡಿ ಎಷ್ಟು ಬದಲಾವಣೆಗಳಾಗ್ತಾ ಬಂದಿದೆ ನಮ್ಮ ಕಾಲಕ್ಕೂ ಅಂತಲೂ ಕೂಡ ಗೊತ್ತಾಗತ್ತೆ. ಯಾಕೆಂತಂದ್ರೆ ನಮ್ಮಲ್ಲಿ ಮೊದಲು ಅಂತ ಕಾಣುವಂಥದ್ದು ಗಣೇಶ ಕೌತ, ಅದನ್ನ ಬಿಟ್ರೆ ನಟೇಶ ಕೌತ. ಅದರಲ್ಲಿ ಈ ತರದ ಸ್ವರೂಪ ಇಲ್ಲ. ನೋಡೋಣ ಸಾಹಿತ್ಯ ಏನ್ ಬರುತ್ತೆ ಅಂತ ನೋಡೋಣ. ಈಗ ಈ ನಿರೂಪಣದಲ್ಲಿರುವಂತಹ ರೀತಿಗೌಳರಾಗದ ಕೌತ. ಅತಾಯಾವರಿ ಉಮೇ ಬರೋಬರಿ ಶರ ಭಾವ ತಾರಿ ಸಂಕಳ ತಾರಿ. ಮರಾಠಿನಲ್ಲಿದೆ. ಜಂಗ್ ಝಂಗ್ ಜನ ಕಿಟ ಜಗ ಜಗಣಂತ ಅಂತ ಅಲ್ಲಿ ಒಂದು ಕಾರ್ವೆ ಇದೆ. ಧರಿ ತಕ್ಕಿ ನಣಕ ಝಂತರಿ ಕಿಟ ತಕ್ಕ ತಕ್ಕು ಧಿಕ್ಕು ತಕ್ಕು ಧಿಕ್ಕು ತಕ್ಕು ಧಿಕ್ಕು ಅಂತ ಹೇಳ್ಬಿಟ್ಟು ಇದು ಮುಗಿತಾ ಇದೆ. ಇದೇ ತರ ಉಳಿದ ಕೌತಗಳು ಇರುತ್ತೆ ಅಂತ ಅಂದ್ಕೋಬಿಡಿ. ಬೇರೆ ಬೇರೆ ತರದ ಕೌತಗಳು ಬೇರೆ ಬೇರೆ ತರದ ಫಾರ್ಮ್ಯಾಟ್ಗಳಲ್ಲಿ ಇರುತ್ತೆ. ನಾನು ಒಂದನ್ನ ನಿಮ್ಗೆ ರಿಸೈಟ್ ಮಾಡಿ ತೋರಿಸಿದ್ ಯಾಕೆ ಅಂತಂದ್ರೆ ನಿಮ್ಗೆ ಆ ಸ್ವರೂಪ ಗೊತ್ತಿರ್ಲಿ ಅನ್ನೋ ಕಾರಣಕ್ಕೆ. ಸರಿ, ನಿರೂಪಣೆಗಳನ್ನ ಅಲ್ಲಿ ಬಿಡೋಣ. ನಾವು ನವಸಂಧಿ ಬಗ್ಗೆ ಮಾತಾಡ್ತಾ ಇದ್ವಲ್ವಾ, ಅಲ್ಲಿಗೆ ಬರೋಣ. ನವಸಂಧಿ ಕೌತುಗಳನ್ನ ತಂಜಾವೂರು ಶೈಲಿಯ ಒಂದು ಭರತನಾಟ್ಯ ಪದ್ಧತಿಗಿಂತಲೂ ಮುಂಚೆ ದೇವಾಲಯ ನೃತ್ಯ ಪದ್ಧತಿನಲ್ಲಿ ಬಳಕೆಯಲ್ಲಿತ್ತು ಅಂತ ಗೊತ್ತಾಗತ್ತೆ. ಈ ಅಷ್ಟದಿಕ್ಪಾಲಕರ ಸಂಧಿ ಅಂದ್ರೆ ಅಷ್ಟ ಸಂಧಿಗೆ ತಂಜಾವೂರು ಸಹೋದರರು ಬ್ರಹ್ಮಕೌತುವನ್ನ ಬರೆದು ಬಿಟ್ಟು ಸೇರಿಸಿದ್ರು ಅನ್ನುವಂತ ಒಂದು ಮಾತು ಇದೆ. ಹಾಗಾಗಿ 9 ದಿಕ್ಕು ಅಂತ ಇಲ್ದೆ ಹೋದ್ರು 8 ದಿಕ್ಕುಗಳೆಡೆಗೆ ನಿಂತು ಮತ್ತೆ ಮಧ್ಯದಲ್ಲಿ ಇರುವಂತವನು ಬ್ರಹ್ಮ ಅಂತ ಲೆಕ್ಕ ಅಲ್ವಾ. ಯಾಕೆಂತಂದ್ರೆ ರಂಗದ ಮಧ್ಯದಲ್ಲಿ ಪೀಠಸ್ಥನಾದವನು ಬ್ರಹ್ಮ, ಅವನಿಗೆ ಪುಷ್ಪಾಂಜಲಿ ಮಾಡಿದ್ರೆ ಎಲ್ರಿಗೂ ಸಂಧ ಹಾಗೆ ಅಂತ ಲೆಕ್ಕ ಅಲ್ವಾ. ಅದನ್ನ ಬಹುಶಃ ಗಮನಿಸ್ಕೊಂಡು ಏನೋ ಬ್ರಹ್ಮಕೌತುವನ್ನ ಅವರು ಬರೀತಾರೆ ಅಂತ ನಾವು ಅಂದುಕೋಬಹುದು. ಇದನ್ನ ದೇವಾಲಯಗಳಲ್ಲಿ ನರ್ತಿಸ್ತಾ ಇದ್ರು ಅಂತಲೂ ಕೂಡ ಗೊತ್ತಾಗತ್ತೆ. ಹೇಗ್ ನರ್ತಿಸ್ತಾ ಇದ್ರು? ಆ ದಿಕ್ಕುಗಳ ಕಡೆಗೆನೆ ನಿಂತು ಅದರ ಅಧಿದೇವತೆಯರು, ಈಗ ವರುಣನೋ ವಾಯುನೋ ಕುಬೇರನೋ ಈಶಾನನೋ ಇರ್ತಾರಲ್ವಾ, ಅವರ ಕುರಿತಾಗಿ ಮಂತ್ರ ಪುರಸ್ಸರವಾಗಿ ಆ ಪ್ರತಿಯೊಂದು ದಿಕ್ಕಿನ ಸಂಧಿ ಶ್ಲೋಕ ಅಂತಿದೆ, ಅದನ್ನ ಹೇಳಿ ಅದಾದ್ಮೇಲೆ ಸಂಧಿ ಜತಿ ಮಾಡಿ ಅದಕ್ಕೆ ಸಂಬಂಧಪಟ್ಟಿರುವಂತಹ ಸಾಹಿತ್ಯವನ್ನ ಈ ಕಂಡ್ರಲ್ವಾ, ಅದೇ ತರದ ಸಾಹಿತ್ಯ ಬರುತ್ತೆ. ಆ ಸಾಹಿತ್ಯಕ್ಕೆ ಅಭಿನಯವನ್ನ ಮಾಡಿ ಆಯಾಯ ದಿಕ್ಪಾಲಕರ ಗುಣ ಮಹಾತ್ಮೆ, ಅವರದ್ದು ಒಂದು ವರ್ಣನೆ, ಅವರದ್ದೊಂದು ಏನು ವೈಭವ ವಿಶೇಷತೆಗಳನ್ನೆಲ್ಲ ಕೊಂಡಾಡುವಂಥದ್ದು ನವಸಂಧಿ ಕೌತ್ವದ ವಿಶೇಷತೆ ಅಂತ ಗೊತ್ತಾಗತ್ತೆ. ಇದರೊಟ್ಟಿಗೆ ಋಷಭ ಸಂಧಿ ಕೌತ್ವ ಅಂತಲೂ ಕೂಡ ಇರ್ತಿತ್ತಂತೆ, ಕೌತ ಅಂತ ಹೇಳ್ಬಿಟ್ಟು. ಅದನ್ನ ಪ್ರಾರಂಭದಲ್ಲಿ ಪುಷ್ಪಾಂಜಲಿಯ ಸಹಿತವಾಗಿ ನೆರವೇರಿಸ್ತಾ ಇದ್ರು ಅಂತಲೂ ಕೂಡ ಕೆಲವು ಮಾಹಿತಿಗಳಿದೆ. ಜೊತೆಗೆ ವಾಯು ಕೌತ್ವ, ಈ ಅಷ್ಟದಿಕ್ಪಾಲಕರ ಕೌತ್ವವನ್ನ ದಲ್ಲಿ ವಾಯು ಕೌತ್ವ ಅಂತ ಒಂದು ಬರುತ್ತೆ, ವಾಯು ಕೌತ ಅಂತ. ಅದನ್ನ ಅಲರಿಪ್ಪುಗಿಂತ ಮುಂಚೆ ನರ್ತಿಸುವ ಪದ್ಧತಿ ತಂಜಾವೂರು ಶೈಲಿಯ ಪರಂಪರೆ, ಭರತನಾಟ್ಯ ಪರಂಪರೆನಲ್ಲಿ ಕಾಣುತ್ತೆ ಅಂತಲೂ ಕೂಡ ಮಾಹಿತಿಗಳು ಸಿಗತ್ತೆ. ನಾವ್ ಈ ಹೊತ್ತಿಗೆ ದಕ್ಷಿಣ ಕನ್ನಡದಲ್ಲೋ ಅಥವಾ ಬೇಡ ನಮ್ಮ ಸುತ್ತಮುತ್ತಲಿನ ದೇವಸ್ಥಾನಗಳಲ್ಲೇ, ಅದು ಎಸ್ಪೆಷಲಿ ದಕ್ಷಿಣಾತ್ಯ ದ್ರಾವಿಡ ದೇವಾಲಯಗಳು ಅಂತಿದಾವಲ್ಲ, ಅಂಥವುಗಳಲ್ಲಿ ಈ ಹೊತ್ತಿಗೂ ಕೂಡ ದಿಕ್ಪಾಲಕರ ಕಲ್ಲುಗಳನ್ನು ನೆಟ್ಟಿರ್ತಾರೆ ನೋಡಿ. ಅಲ್ಲಿ ಮಂತ್ರಪೂತವಾಗಿ ಗಾನಪುರಸ್ಸರವಾದಂತಹ ವರ್ಣನೆಯನ್ನ ಮಾಡ್ತಾ ವೇದಜ್ಞರು ಅಂದ್ರೆ ಪುರೋಹಿತರು ಬೇರೆ ಬೇರೆ ರೀತಿಯ ಬಲಿಯನ್ನ ಕೊಡ್ತಾರೆ. ಬಲಿ ಅಂತಂದ್ರೆ ಪ್ರಾಣಿ ಬಲಿ ಮಾತ್ರ ಅಲ್ಲ, ಬಲಿ ಅಂದ್ರೆ ಆಹಾರ ಅಂತ ಅರ್ಥ. ಹಾಗಾಗಿ ಅನ್ನ ಬಲಿ, ಹಾಗೇನೆ ಅನ್ನ ಬಲಿ ಜೊತೆಗೇನೆ ಮಿಶ್ರ ಬಲಿ ಅಂತಿರುತ್ತೆ. ಅದರಲ್ಲಿ ನೈವೇದ್ಯ ಜೊತೆಗೇನೆ ಬೇರೆ ಬೇರೆ ರೀತಿಯ ಏನು ಹವಿಸ್ಸುಗಳನ್ನ ಕೊಡೋದು ಅನ್ನೋದು ಕೂಡ ಅದರ ಅರ್ಥ ಅದು. ಹಾಗಾಗಿ ವಿಚಿತ್ರವಾದಂತಹ ಅನ್ನವನ್ನ ಕಲ್ಸಿಟ್ಟಿರ್ತಾರೆ, ಅದನ್ನು ಕೂಡ ಈ ಮಿಶ್ರ ಬಲಿನಲ್ಲಿ ಕೊಡ್ತಾರೆ. ಹೀಗೆ ಸಂಪ್ರದಾಯ ಇಲ್ಲೂ ಇದೆ. ಈ ನವಸಂಧಿ ಕೌತುವು ಕೂಡ ನೃತ್ಯದ ಬಲಿ ಅಂದ್ರೆ ನೃತ್ಯವನ್ನ ಸಮರ್ಪಣೆ ಮಾಡೋದು ಅನ್ನೋದಕ್ಕೆ ಪೂರಕವಾಗಿರುವಂತಹ ಅದೇ ಆಶಯವನ್ನ ಹೊಂದಿರುವಂತಹ ಒಂದು ನೃತ್ಯ ಸಂಯೋಜನೆ ಅಂತ ಗೊತ್ತಾಗತ್ತೆ. ಎಷ್ಟು ಪ್ರಾಚೀನ ನೋಡಿ, ಎಷ್ಟು ಪವರ್ಫುಲ್ ಆಗಿದೆ ನೋಡಿ. ಹಾಗಾದ್ರೆ ಎಷ್ಟು ನಾವು ಅದರ ಬಗ್ಗೆ ಒಂದು ಪ್ರೀತಿ ಮಾತ್ರ ಅಲ್ಲ, ಭಕ್ತಿ, ಅಷ್ಟು ನಮ್ಗೆ ಕಾಳಜಿ ಇದ್ದುಕೊಂಡು ಅದನ್ನ ನರ್ತನ ಮಾಡ್ಬೇಕು, ಹಾಡ್ಬೇಕು, ಹಾಗೂ ಕಂಪೋಸ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಇದೆಲ್ಲ ನಮ್ಗೆ ಇತಿಹಾಸವನ್ನ ಓದಿದ್ರೆ ಮಾತ್ರ ಗೊತ್ತಾಗತ್ತೆ ಸ್ನೇಹಿತರೆ. ಇಷ್ಟು ಮಾತ್ರ ಅಲ್ಲ, ಸುಮಾರು 200 ವರ್ಷದ ಹಿಂದೆ ಈ ಇಂದ್ರನಿಂದ ಮೊದಲುಗೊಂಡು ಬೇರೆ ಬೇರೆ ರೀತಿಯ ಅಷ್ಟದಿಕ್ಪಾಲಕರಿದಾರಲ್ಲ, ಇವರೆಲ್ರಿಗೂ ಕೂಡ ಇಂತಿಂತದ್ದೇ ತಾಳ ಮತ್ತು ರಾಗ ಅಂತ ನಿರ್ದೇಶನ ಇತ್ತು. ಈಗ ಅದನ್ನೆಲ್ಲ ಬದಲಾಯಿಸಿದ್ದಾರೆ. ದೇಶಿ ತಾಳಗಳೇ ಇರ್ತಿತ್ತು. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಸಮತಾಳ, ಮಟ್ಟಾಪನ ತಾಳ, ಸಮತಾಳ,
ಮಲ್ಲತಾಳ, ನವತಾಳ, ಬಲಿತಾಳ, ಕೊಠಾರಿ ತಾಳ, ತಾಕಿರಿ ತಾಳ ಅನ್ನುವಂಥ ಬೇರೆ ಬೇರೆ ತರದ ತಾಳಗಳದ್ದನ್ನೇ ಬಳಕೆ ಮಾಡಿಯೇ ಆ ನರ್ತನವನ್ನ ಮಾಡ್ತಾ ಇದ್ರು ಅಂತ ಗೊತ್ತಾಗತ್ತೆ. ಆಯ್ತಾ. ತಂಜಾವೂರು ಸಹೋದರರು ನವಸಂಧಿ ಕೌತನ ತಂಜಾವೂರಿನ ಬೃಹದೇಶ್ವರ ದೇವಸ್ಥಾನದ ಧ್ವಜಾರೋಹ ಉತ್ಸವ, ಅಂದ್ರೆ ವರ್ಷಕ್ಕೊಂದ್ಸಲ ಉತ್ಸವ ಆಗೋದಕ್ಕಿಂತ ಮುಂಚೆ ಧ್ವಜವನ್ನ ಏರಿಸುವಂತಹ ಪದ್ಧತಿ ಇದೆ ಅಲ್ಲ, ಅಂತಹ ಉತ್ಸವಗಳಲ್ಲಿ ಅದರಲ್ಲೂ ಕೂಡ ನಟರಾಜನ ಮೆರವಣಿಗೆ ಸಮಯದಲ್ಲೇ ನರ್ತಿಸುವ ಪರಿಪಾಠವನ್ನ ಆರಂಭಿಸಿದ್ರು ಅಂತ ನಮ್ಗೆ ಐತಿಹಾಸಿಕವಾದಂತಹ ಕೆಲವು ದಾಖಲೆಗಳಿಂದ ಗೊತ್ತಾಗತ್ತೆ. ನಂತರ ದೇವದಾಸಿಯರು ದೇವರ ಮೆರವಣಿಗೆಯ ಮುಂಭಾಗದಲ್ಲಿ ಹೋಗ್ತಾನೆ, ಸಂಧಿಗಳಲ್ಲಿ ಪೂಜೆ ಆಗ್ಬೇಕಾದ್ರೆ ನರ್ತನ ಮಾಡುವಂಥದ್ದು ಪದ್ಧತಿ ಅಂತಲೂ ಕೂಡ ಗೊತ್ತಾಗತ್ತೆ. ಹಾಗೇನೆ ಕುಂಭಾರತಿ ಸಂದರ್ಭದಲ್ಲಿ, ಬ್ರಹ್ಮೋತ್ಸವಗಳ ಕಾಲದಲ್ಲಿ, ಹಾಗೇನೆ ಮುಖ್ಯವಾಗಿರುವಂತಹ ಪ್ರಮುಖವಾದಂತಹ ಉತ್ಸವಗಳಿಗಿಂತ ಒಂದು ದಿನ ಮುಂಚೆ ದೇವದಾಸಿ ನರ್ತಕಿಯರು ನವಸಂಧಿ ಕೌತುಗಳನ್ನು ನರ್ತಿಸ್ತಿದ್ರು ಅಂತ ಗೊತ್ತಾಗತ್ತೆ. ನೋಡಿದ್ರಲ್ವಾ ದೇವದಾಸಿಯರಿಗೆ ಎಷ್ಟೊಂದು ಜವಾಬ್ದಾರಿ ಇರ್ತಿತ್ತು ಅಂತ. ನಾವು ದೇವದಾಸಿಯರ ಬಗ್ಗೆ ಏನೇನೋ ಅಂತೀವಿ, ಬಾಯಿ ಬಂದದ್ದಂತಹ ಬ್ರಿಟಿಷರು ಏರ್ಪಡಿಸಿಕೊಟ್ಟಂತಹ ಮಾಹಿತಿಗಳನ್ನೆಲ್ಲ ಹೇಳ್ತೀವಿ, ಆದ್ರೆ ನಮ್ಮ ನಿಜವಾದ ಇತಿಹಾಸವನ್ನ ಅರಿಯುವಲ್ಲಿ ಎಷ್ಟೋ ಸಂದರ್ಭದಲ್ಲಿ ಸೋಲ್ತೀವಿ. ಅಷ್ಟರ ಮಟ್ಟಿಗೆ ಪೂಜ್ಯತೆ ಇತ್ತು, ಗೌರವ ಇತ್ತು. ಹಾಗೇನೆ ದೇವದಾಸಿಯರನ್ನ ಕೇಳಿಕೊಂಡು ಎಷ್ಟು ಸಂದರ್ಭದಲ್ಲಿ ಅವ್ರಿಗೆ ಒಂದು ನಿರ್ದಿಷ್ಟವಾದ ರೀತಿನಲ್ಲಿ ಹೋಗಿ ಆಹ್ವಾನ ಇತ್ತು, ಅವ್ರನ್ನ ಕರ್ಕೊಂಡು ಬಂದು ಪೂಜೆ ಮಾಡಿಸುವಂತಹ ಕ್ರಮ ಎಲ್ಲವೂ ಇದ್ದುದನ್ನ ನಾವು ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಒಂದೊಂಥರ ಪದ್ಧತಿ, ಕೆಲವೊಂದು ದೇವಸ್ಥಾನಗಳಲ್ಲಿ ಈ ತರದನ್ನ ಅನುಸರಿಸ್ತಾ ಇದ್ರು ಅಂತ ಗೊತ್ತಾಗತ್ತೆ. ಇನ್ನು ಇದಿಷ್ಟೇ ಅಲ್ದೇನೆ, ನವಸಂಧಿ ಕೌತುವ ಅಲ್ಲದೇನೆ ನಾನು ಹೇಳದ್ನಲ್ಲ, ಕೆಲವೊಂದು ಕೌತುಗಳು ತುಂಬಾ ಹಳೇದು, ಗಣೇಶ ಕೌತುವ, ನಟೇಶ ಕೌತುವ ಅಲ್ಲ, ಇದನ್ನೆಲ್ಲ ಯಾರು ಕಂಪೋಸ್ ಮಾಡಿದ್ರು ಅಂತ ನಿಮ್ಗೆ ಈ ಹೊತ್ತಿಗೂ ಡೌಟ್ಸ್ಗಳಿರುತ್ತೆ. ಕೆಲವರು ಗಂಗೈ ಮುತ್ತು ನಟವನಾರ್ ಅಂತ ಅಂತಾರೆ. ತಂಜಾವೂರಿನಲ್ಲಿದ್ದಂತಹ ಗಂಗೈ ಮುತ್ತು ಅವರು, ಇವರು ತಂಜಾವೂರು ಸಹೋದರರು ಇದಾರಲ್ವಾ, ಅವರ ಪರಂಪರೆಯ ಹಿಂದಿನಲ್ಲಿ ಇದ್ದಂಥವ್ರು. ಅವರ ಕೌತ್ವಗಳನ್ನ ಒಂದಷ್ಟು ಬರೆದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಪಂಚಮೂರ್ತಿ ಕೌತ್ವ, ಕಾಳಿ ಕೌತ್ವ ಮೊದಲನೇದಾಗಿ ತುಂಬಾ ಪ್ರಸಿದ್ಧವಾದಂಥವ್ರು, ಪ್ರಸಿದ್ಧ ಆಗಿದೆ ಅವರು. ಇನ್ನು ಗಂಗೈ ಮುತ್ತು ಅವರ ಮಕ್ಕಳಾಗಿದ್ದಂತಹ ಸುಬ್ರಾಯನ್ ಹಾಗೂ ಚಿದಂಬರಂ ಅವರು ಕೂಡ ಕೌತವನ್ನ ಪದಂಗಳನ್ನ ರಚನೆ ಮಾಡಿದ್ದಾರೆ. ಕಾಳಿ ಕೌತವನ್ನ ಗೌಳಿ ರಾಗದಲ್ಲಿ ಆದಿತಾಳದಲ್ಲಿ ಸಂಯೋಜನೆ ಗಂಗೈ ಮುತ್ತು ಅವರೇ ಮಾಡಿದ್ದಾರೆ. ಇದನ್ನ ತಮ್ಮ ನಟನಾದಿ ವಾದ್ಯರಂಜನಂ ಅನ್ನುವಂಥ ಕೃತಿಯಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ ಅಂತ ಗೊತ್ತಾಗತ್ತೆ. ಇನ್ನು ಘನರಾಗಗಳನ್ನ ಬಳಸಿ ಪಂಚಮೂರ್ತಿ ಕೌತವನ್ನ ಬರೆದಿದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ. ಇನ್ನು ವಿನಾಯಕನಿಗೆ ನಾಟರಾಗ ಆದಿತಾಳದಲ್ಲಿ ಕೌತ, ಸುಬ್ರಹ್ಮಣ್ಯನಿಗೆ ಗೌಳರಾಗ ಚತುರಶ್ರ ಏಕತಾಳದಲ್ಲಿ ಕೌತ, ಸಂಬಂಧರ್ ಅನ್ನುವಂಥ ನಾಯನ್ಮಾರ್ ಶೈವ ಪರಂಪರೆಗೆ ಸೇರಿರುವಂತಹ ಒಬ್ಬ ನಾಯನ್ಮಾರ್ ಅವರು, ಅವರ ಬಗ್ಗೆ ಆರಭಿರಾಗ ಮತ್ತು ಸರ್ವ ಲಘು ತಾಳದಲ್ಲಿ ಕೌತ, ಚಂಡಿಕೇಶ್ವರನಿಗೆ ಶ್ರೀರಾಗ ಮತ್ತು ಚತುರಶ್ರ ಏಕತಾಳದಲ್ಲಿ ಕೌತ, ನಟರಾಜನಿಗೆ ವರಾಳಿ ರಾಗ ಸರ್ವ ಲಘು ತಾಳದಲ್ಲಿ ಕೌತಗಳನ್ನ ಅಂದ್ರೆ ಪಂಚಮೂರ್ತಿ ಕೌತವನ್ನ ಇದು ರಚಿಸಿ ನಟರಾಜನ ಮೆರವಣಿಗೆನಲ್ಲಿ ಇದನ್ನು ಪ್ರದರ್ಶಿಸಲಾಗ್ತಾ ಇತ್ತು ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ಇದೆಲ್ಲ ಎಲ್ಲಿ ಹೋಯ್ತು? ನೃತ್ಯ ನಿಷೇಧ ಆಯ್ತಲ್ಲಪ್ಪ, ದೇವದಾಸಿ ಕಾಯ್ದೆಯ ಫಲ ಒಂದು, ಆಂಟಿ ನಾಚ್ ಮೂವ್ಮೆಂಟ್, ಇದೆಲ್ಲದರಿಂದಾಗಿ ದೇವಸ್ಥಾನಗಳಲ್ಲಿ ನೃತ್ಯ ನಿಷೇಧ ಆದ ಬಳಿಕ ಇದೆಲ್ಲವೂ ಕೂಡ ಮರೆಯಾಗ್ತಾ ಬಂತು. ಅದರಲ್ಲೂ ಕೂಡ ಭರತನಾಟ್ಯ ಅಂತ ಹೆಸರು ಕೊಡೋದಕ್ಕೆ ಕಾರಣ ಆಗಿದಾರಲ್ಲ ಈ ಕೃಷ್ಣ ಅಯ್ಯರ್, ತಮಿಳುನಾಡಿನ ದೊಡ್ಡ ನೃತ್ಯ ಸುಧಾರಕರವರು, ಅವರು 1880ರ ನಂತರ ತಂಜಾವೂರು ನೃತ್ಯ ಪದ್ಧತಿಯು ವಿದ್ಯುಕ್ತವಾಗಿ ಚಾಲ್ತಿಗೆ ಬಂದ ಮೇಲೆ ಕೌತುದ ಮಹತ್ವ ಕಡಿಮೆ ಆಗ್ತಾ ಬಂತು ಅಂತಲೂ ಕೂಡ ಕೆಲವೊಂದು ಕಡೆ ಬರೀತಾರೆ. ಅಂದ್ರೆ ಅದು ಸಭಾ ಪದ್ಧತಿಗೆ ಕನ್ವರ್ಟ್ ಆದ್ಮೇಲೆ ದೇವಸ್ಥಾನಗಳಲ್ಲಿ ನಾವು ಅಷ್ಟಾಗಿ ಕಾಣೋದಿಲ್ಲ ಅಂತಲೂ ಕೂಡ ಅವ್ರು ಬರೀತಾರೆ. ನಂತರದಲ್ಲಿ ಗುರುಗಳಾದಂತಹ ಕಿಟ್ಟಪ್ಪ ಪಿಳ್ಳೆಯ ಅವರು ಭರತನಾಟ್ಯಕ್ಕೆ ಪುನಃ ಕೌತಗಳನ್ನ ನರ್ತಿಸುವಂತಹ ಒಂದು ವಿದ್ಯಮಾನವನ್ನ ನಮಗೆ ಕೊಡ್ತಾರೆ. ನಿನ್ನೆ ಕೂಡ ಹೇಳಿದ್ದೆ, ಯಕ್ಷಗಾನ, ಒಡಿಸಿ, ಕಥಕ್, ಕೂಚಿಪುಡಿ ಇಲ್ಲೆಲ್ಲದರಲ್ಲೂ ಕೂಡ ಕೌತಗಳಿದೆ. ಅಂದ್ರೆ ಭಾರತದ ಎಲ್ಲಾ ರೀತಿಯ ನರ್ತನ ಪದ್ಧತಿಗಳಲ್ಲೂ ಬೇರೆ ಬೇರೆ ಹೆಸರಿಂದ ಇದೆ. ಇದ್ರ ಬಗ್ಗೆ ನಾನೊಂದು ಸಂಶೋಧನಾ ಲೇಖನವನ್ನು ಕೂಡ ಬರೆದಿದ್ದೀನಿ. ಹಾಗಾಗಿ ಅದರ ಸ್ವರೂಪ ಹೇಗೆ, ಅಲ್ಲಿ ಯಾವ ತರ, ಇಲ್ಲಿಗೂ ಅಲ್ಲಿಗೂ ಏನು ತರದ ವ್ಯತ್ಯಾಸಗಳಿದೆ, ಹಾಗೇನೆ ಸಾಮ್ಯಗಳು ಎಷ್ಟಿದೆ, ಯಾವ್ಯಾವ್ದನ್ನು ಬಳಸ್ತಾರೆ ಅನ್ನೋದನ್ನೆಲ್ಲ ನೋಡಿ ಸಂಶೋಧನಾ ಲೇಖನವನ್ನ ಬರೆದಿದ್ದೆ. ಅದಿರ್ಲಿ. ಆದ್ರೆ ಮೊದಲು ಕೂಚಿಪುಡಿನಲ್ಲಿ ಕೌತವನ್ನ ಮಾಡ್ತಾ ನೆಲದ ಮೇಲೆ ರಂಗವಲ್ಲಿಯನ್ನ ಹರಡಿ ಗಣಪತಿ ಚಿತ್ರ ಬಿಡಿಸ್ತಾ ಇದ್ರು ಅಂತ ಒಂದು ಮಾಹಿತಿ ಬರುತ್ತೆ. ಆದ್ರೆ ಅದು ನರ್ತನ ಕ್ರಮ ಕೊನೆಗೆ ಅಪಚಾರ ಅಂತ ಹೇಳ್ಬಿಟ್ಟು ಕೈ ಬಿಟ್ರು ಅಂತಲೂ ಕೂಡ ಕೆಲವರು ಹೇಳಿಕೆಯನ್ನ ಕೊಟ್ಟಿದ್ದಿದೆ. ಇನ್ನು ಯಕ್ಷಗಾನ ನಿಮಗೆ ಚೆನ್ನಾಗಿ ಗೊತ್ತಿದೆ, ಕರಾವಳಿ ಯಕ್ಷಗಾನ, ತೆಂಕುತಿಟ್ಟು ಹಾಗೇನೆ ಬಡಗುತಿಟ್ಟು, ಅದರಲ್ಲಿ ಪೂರ್ವರಂಗ ಅಂತ ಒಂದಿದೆ. ನಾಟ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗಿರುವಂತಹ ಕ್ರಮ ಅದು. ನಾಟ್ಯ ಸಂಪ್ರದಾಯ ಅಲ್ವಾ, ರಂಗಭೂಮಿ ಸಂಪ್ರದಾಯ ಅಲ್ವಾ, ಪೂರ್ವರಂಗ ಇದೆ. ಆ ಪೂರ್ವರಂಗ
ದಲ್ಲಿ ಸಭಾವಂದನೆ ಅಂತ ಮಾಡ್ತಾರೆ ಬಾಲಗೋಪಾಲರು. ಅದರಲ್ಲಿ ಗಣಪತಿ ಕೌತುಕ ಅನ್ನುವಂತಹ ಒಂದು ಮಂಗಲಾಚರಣೆಯ ದೃಷ್ಟಿಯ ಅಭಿನಯ ಇದೆ. ಅದು ಆಲ್ಮೋಸ್ಟ್ ನಮ್ಮ ಗಣಪತಿ ಕೌತಕ್ಕೆ ಹತ್ರವಾಗಿ ಇದೆ. ಆಯ್ತಾ? ಇನ್ನು ನಮಗೆ ಗೊತ್ತಾಗೋದೇನು ಅಂತಂದ್ರೆ, ಈ ಹೊತ್ತಿಗೆ ಯಕ್ಷಗಾನದಲ್ಲಿ ಅದನ್ನ ಆಲ್ಮೋಸ್ಟ್ ಕೈ ಬಿಡ್ತಾ ಬಂದಿದ್ದಾರೆ. ಯಾಕೆಂತಂದ್ರೆ ಕಾಲಮಿತಿಗೆ ಸಂಬಂಧಪಟ್ಟ ಹಾಗೆ ನಮಗೆ ಯಕ್ಷಗಾನದ ಪ್ರದರ್ಶನಗಳು ಬರೋ ಕಾರಣ. ಇನ್ನು ನಾನು ಆಗ್ಲೇ ಹೇಳಿದ್ದೇನೆ, ರಚನೆಗೆ ಬಹಳಷ್ಟು ನಿಯಮ ಇದೆ. ಸಾಹಿತ್ಯ ಕ್ರಿಯಾಪದದೊಂದಿಗೆ ಇರಬೇಕು ಅಥವಾ ಇಲ್ಲದಿರ್ಬೇಕು ಅನ್ನುವಂಥ 2 ನಿಯಮಗಳು ಇದೆ. ಇಂತಿಂಥ ಪಾಠಾಕ್ಷರಗಳೇ ಇರಬೇಕು. ದೇವತಾ ಆವಾಹನೆಗೆ ಸಂಬಂಧಿಸಿರುವಂತಹ ಸಾಲುಗಳಿರ್ಬೇಕು. ನಿಸ್ಸಾರುಕ ತಾಳ ಅಂದ್ರೆ ಖಂಡಗತಿಯನ್ನ ಹೋಲುವಂತಹ ಒಂದು ದೇಶಿ ತಾಳದ ಕ್ರಮ ಆಗ ಇತ್ತು. ಈಗ ಅದನ್ನ ಖಂಡಗತಿಗೆ ಅಂತ ಬದಲಾಯಿಸ್ಕೊಳ್ಬಹುದು. ಒಟ್ನಲ್ಲಿ ಅದನ್ನ ಹಾಡೋ ಥರದಲ್ಲಿ ನಾವೀಗ ಗಮನಿಸ್ಕೊಂಡಿದೀವಿ. ಹಾಗೇನೆ ಗದ್ಯ ತರ ವಾಚನ ಮಾಡೋದನ್ನು ಗಮನಿಸ್ಕೊಂಡಿದೀವಿ. ಆದ್ರೆ ದೇವಸ್ಥಾನ ಪದ್ಧತಿನಲ್ಲಿ ಅದನ್ನು ಮುಖ್ಯವಾಗಿ ಗದ್ಯದಂತೆ ಹೇಳುವಂತಹ ಮಂತ್ರ ತರ ಹೇಳೋ ತರದ ಒಂದು ಕ್ರಮ ಇತ್ತು ಅಂತ ಗೊತ್ತಾಗತ್ತೆ. ಒಟ್ಟಿನಲ್ಲಿ ಇದೊಂದು ಪ್ರಬಂಧ. ಮುಖ್ಯವಾಗಿ ಅದು ದೇವದಾಸಿ ಪರಂಪರೆನಲ್ಲೂ ಬಂದಿದೆ, ರಾಜದಾಸಿ ಪರಂಪರೆನಲ್ಲೂ ಬಂದಿದೆ, ಮತ್ತು ದೊಡ್ಡದಾಗಿರುವಂತಹ ಇತಿಹಾಸ ಇದೆ. ಹೇಳ್ತಾ ಹೋದ್ರೆ ಇನ್ನಷ್ಟು ಹೇಳ್ತಾ ಹೋಗ್ಬೋದು. ನೀವು ಪುಸ್ತಕ ಓದಿದ್ರೆ ಇನ್ನೊಂದಷ್ಟು ಗೊತ್ತಾಗತ್ತೆ. ಅದರಲ್ಲಿ ಅದು ಹೇಗೆ ಪಂಡರೀಕ ವಿಠಲನು ನರ್ತನ ನಿರ್ಣಯದಲ್ಲಿ ಹೇಳಿರುವಂತಹ ಯಾವ ಜಾತಿಯ ಪ್ರಬಂಧಕ್ಕೆ ಹೋಲುತ್ತೆ ಅನ್ನೋದು ಕೂಡ ನಾನು ಬರೆದಿದ್ದೀನಿ. ಆನಂದಿನಿ ಅಥವಾ ದೀಪನಿ ಜಾತಿಯ ಪ್ರಬಂಧ, ಅದು ಧೃತಲಯದ ಸಂಯೋಜನೆ ಇರಬೇಕು ಅಂತಲ್ಲ, ಇನ್ನೊಂದಷ್ಟು ವಿಷಯಗಳನ್ನ ಬರೆದಿದ್ದೀನಿ. ಹಾಗೇನೆ ಯಾಕಾಗ ನಟವಾಂಗ ಪುಸ್ತಕದಲ್ಲಿ ಕೌತದ ವಿಷಯ ಬಂತು ಅಂತ ನೀವು ಕೇಳಿರ್ಬೋದಲ್ವಾ? ಇದನ್ನ ಪ್ರಾಚೀನ ಶಾಸ್ತ್ರ ಗ್ರಂಥಗಳೇ ಹೇಳುತ್ತೆ. ತಾಳಧಾರಿಯಾದವನು ಕೌತದ ಸಹಿತವಾಗಿ ಯತಿ, ಓತ, ರಿಗೋಣಿ, ಪದ, ಮೇಲಾಪಕ ಅಂತ ಬಹಳಷ್ಟು ವಾದ್ಯ ಪ್ರಬಂಧಗಳನ್ನ ತಿಳ್ಕೊಂಡಿರ್ಬೇಕು. ಹಾಗೆ ತಿಳ್ಕೊಂಡಿದ್ರೆ ಮಾತ್ರ ನಿಜವಾದ ತಾಳಧಾರಿ ಅಂತ ನಾವು ಗಮನಿಸ್ಕೊಳ್ಬಹುದು ಅಂತ ಅವನು ಹೇಳ್ತಾನೆ. ಆ ದೃಷ್ಟಿಯಿಂದ ನಟುವಾಂಗದ ಪುಸ್ತಕದಲ್ಲೂ ಅಂದ್ರೆ ತಾಳದ ಸಂಬಂಧಪಟ್ಟಾಗಿರುವಂತ ಪುಸ್ತಕದಲ್ಲೂ ಕೂಡ ಕೌತದ ಒಂದಷ್ಟು ವಿಷಯಗಳಿದೆ. ನಾನು ಒಂದಷ್ಟು ಕೌತುಗಳನ್ನ ಬರೆದಿದ್ದೇನೆ. ತ್ರಿಪುರ ಸುಂದರಿ ಕೌತ, ಸುದರ್ಶನ್ ಮೇಲೆ, ಪಂಚಮುಖಿ ಆಂಜನೇಯನ್ ಮೇಲೆ, ನಮ್ಮ ನಾಡಿನ ಜೀವನದಿ ಕಾವೇರಿ ತಾಯಿ ಮೇಲೆ, ಧನ್ವಂತರಿ ಕೌತ, ಅಯ್ಯಪ್ಪನ ಮೇಲೆ. ಅದು ಪ್ರಾಚೀನ ನಿಯಮಗಳನ್ನ ಗಮನಿಸ್ಕೊಳ್ತಾ ಅಲ್ಲಿನ ಪಾಠಾಕ್ಷರಗಳನ್ನು ತಂದು ಅದಕ್ಕೆ ತಕ್ಕ ಹಾಗಿರುವಂತಹ ಲಕ್ಷಣಗಳನ್ನು ನಾನು ಸಂಯೋಜನೆ ಮಾಡಿ ಬರ್ದಿದ್ದೇನೆ. ಅದನ್ನೆಲ್ಲವನ್ನು ಕೂಡ ತಾಲಾಂತರಂಗ ನರ್ಮ ನಟವಾಂಗ ಪುಸ್ತಕದಲ್ಲಿ ನೀವು ಓದಿ ತಿಳ್ಕೊಳ್ಬಹುದು. ಇವತ್ತಿಗೆ ಖಂಡ ಚಾಪು ಅಥವಾ ಖಂಡ ಗತಿಯ ಕೌತವೇ ಹೆಚ್ಚಾಗಿ ರಚನೆಗೊಳ್ಳಲ್ಪಡ್ತಾ ಇದೆ. ಬಹಳಷ್ಟು ಕೌತದ ರಚನೆಗಳನ್ನ ನಾವು ಈ ಹೊತ್ತಿಗೆ ಕಾಣಬಹುದು. ಅದರಲ್ಲಿ ಈ ಎಲ್ಲ ನಿಯಮಗಳು ಇದೆಯಾ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ. ನೀವೇ ಅದನ್ನ ಗಮನಿಸ್ಕೊಂಡು ಮುಂದಕ್ಕೆ ಅದನ್ನ ಅನುಸರಿಸ್ಕೊಂಡು ಬರ್ಬೇಕು. ಒಟ್ನಲ್ಲಿ ಬಹಳ ಶಿಸ್ತಾಗಿದ್ದಂತಹ ಒಂದು ಕಂಪೋಸಿಷನಲ್ ಫಾರ್ಮ್ಯಾಟ್ ಅಂತ ನಮಗ್ ಗೊತ್ತಾಗತ್ತೆ. ದೇವತಾ ವಿಷಯಾತ್ಮಕವಾಗಿದ್ದು ಆಯಾ ದೇವತೆಯ ಉದ್ಧತ ಅಥವಾ ಸುಕುಮಾರ ಅನ್ನುವಂತಹ ಸ್ವರೂಪವನ್ನ ಗಣಿಸಿ ಅದರ ಭಾವಕ್ಕೆ ಅನುಗುಣವಾಗಿ ಆದಿ, ತೃಶ್ರ, ರೂಪಕ, ಮಿಶ್ರ ಹೀಗೆ ಅದನ್ನು ಇವತ್ತು ಬಳಸ್ತೀವಿ ನಾವು. ಅದೆಲ್ಲ ಇದ್ರೂ ಕೂಡ ಉದ್ಧತವಾಗಿರುವಂತಹ ಗತಿಗೆ ಅನುಗುಣವಾಗಿ ಇಂತಿಂಥ ಲಕ್ಷಣಗಳನ್ನೆಲ್ಲ ಗಮನಿಸ್ಕೊಂಡು ಆ ನಿಯಮಗಳನ್ನ ಪರಿಪಾಲಿಸ್ಕೊಂಡು ಬರೆದ್ರೆ ಮಾತ್ರ, ಮತ್ತು ಅದಕ್ಕೆ ತಕ್ಕದ ಹಾಗೆ ನಾವು ನರ್ತನವನ್ನು ಮಾಡಿದ್ರೆ ಮಾತ್ರ ಆ ಕೌತಕ್ಕೆ ಬೆಲೆ. ಹಾಗಾಗಿ ಅದನ್ನೆಲ್ಲ ಗಮನಿಸ್ಕೊಳ್ಬೇಕು ಅಂತ ನಾನು ಇದನ್ನ ಹೇಳ್ತಾ ಇದ್ದೀನಿ. ಮತ್ತು ಇದ್ರ ಬಗ್ಗೆ ಅರಿತಿದ್ದಷ್ಟು ಕೂಡ ನಾವು ಇನ್ನಷ್ಟು ಪ್ರಾಚೀನದ ಶಾಸ್ತ್ರವನ್ನ ನಮ್ಮ ಸಮಕಾಲೀನವಾಗಿ ನಾವು ಅದನ್ನ ಹೇಗ್ ಬಳಸ್ಕೊಳ್ಬೇಕು ಅನ್ನುವಂತಹ ಆ ಒಂದು ದೃಷ್ಟಿಗೆ ನಾವು ಹತ್ರ ಆಗ್ತಾ ಹೋಗ್ತೀವಿ. ಹಾಗೆ ಇನ್ನೊಂದಷ್ಟು ವಿವರಗಳ ಸಹಿತ ಮುಂದಿನ ತರಗತಿಯಲ್ಲಿ ನಾನು ನಿಮ್ಮನ್ನ ಸಂಧಿಸ್ತೇನೆ. ಅಲ್ಲಿವರೆಗೂ ಕೂಡ ನೀವೆಲ್ಲರೂ ನೋಟ್ಸ್ಗಳನ್ನ ಮಾಡ್ಕೊಳ್ತಾ ಇರಿ. ನಮಸ್ಕಾರ.